ಎಲ್ರಿಗೂ ನಮಸ್ಕಾರ. ಮಾತ್ರೆಗ್ಲ ಸೊಮ್ಮೆಲು ವೆಲ್ಕಮ್ ಬ್ಯಾಕ್ ಟು ರಕ್ಷಿತ್ ಕ್ಯಾಪ್ಸಲ್ ಚಾನಲ್. ಎಲ್ರು ಹೇಗಿದ್ದೀರಾ? ಮಾತೆರ್ಲ ಏನ್ ಚೊಲ್ಲರು ಕಮೆಂಟ್ ಮನ್ಪ್ಲೈ. ಅಂಚ ಇನಿ ಫುಲ್ ಮೋಡ ಆತುಂಡು. ಇವತ್ತು ಫುಲ್ ಮೋಡ ಆಗಿದೆ ಆಯ್ತಾ. ಮಳೆ ಬಂದು ಫುಲ್ ಮೋಡ ಆಗಿದೆ. ತುಂಬ ಚಂದ ಉಂಟು ವಾತಾವರಣ ಎಲ್ಲ. ಬಿಸಿಲಿಲ್ಲ, ಮಳೆ ಕೂಡ ಇಲ್ಲ. ಹಾಗೆ ತುಂಬ ಚಂದ ಉಂಟು. ಹಾಗೆ ಇವತ್ತೊಂದು ಸಣ್ಣದಾಗಿ ಒಂದು ಗಮ್ಮತ್ ಮಾಡುವ ಅಂತೇಳಿ. ಅಂಚೆ ನೀ ಎಲ್ಲಿಡೊಂಜಿ ಗಮ್ಮತ್ ಮಲ್ಪುಗ. ಹಾಗೆ ಏನೆಲ್ಲ ಮಾಡ್ತಿದ್ದೇವೆ ಅಂತೇಳಿ ನಾನು ಮತ್ತೆ ಅಮ್ಮ ಸೇರಿ ಏನೆಲ್ಲ ಮಾಡ್ತೇವೆ ಅಂತೇಳಿ ತೋರಿಸ್ತೇನೆ. ಹಾಗೆ ಇನ್ನು ಮಾಡುವ. ಬನ್ನಿ ಬನ್ನಿ, ಬಲೆ ಬಲೆ. ಹಾಗಿದ್ರೆ ಸ್ಟಾರ್ಟ್ ಮಾಡುವಲ್ವಾ? ಈಗ ಫಸ್ಟಿಗೆ ನಾವು ಸೇಮಿಗೆ ಹಿಟ್ಟಿಗೆ ಕಟ್ಕೊಳ್ಳುವ. ಯಾವುದೇ ಒಂದು ಅಡಿಗೆ ಮಾಡಬೇಕಿದ್ರೆ ಬಾಳೆ ಎಲೆ ಮತ್ತು ಬೇವಿನ ಸೊಪ್ಪು ಇರಲೇಬೇಕು. ಹಾಗೆ ಅದನ್ನೆಲ್ಲ ತಂದಾಯಿತು. ಈಗ ನಾವು ಸೇಮಿಗೆ ಹಿಟ್ಟು ಮಾಡ್ತಾ ಇದ್ದೇವೆ. ಇದು ನಮ್ಮದು ಹಳೆಯ ಮನೆ, ಅದರಲ್ಲಿ ಮಾಡ್ತಾ ಇದ್ದೇವೆ. ಅದಾಗೀಗ ನೆಕ್ಸ್ಟ್ ನಾವೀಗ ಸಾಂಬಾರಿಗೆಲ್ಲ ರೆಡಿ ಮಾಡಬೇಕು ಇನ್ನು. ಹಾಗೆ ಒಂದು ವಿಷಯ, ನಿಮಗೆ ಅಡಿಗೆ ಸುಡಲಿಕ್ಕೆ ಜನ ಬೇಕಿದ್ರೆ ಹೇಳಿ ಆಯಿತಾ. ನಮ್ಮಲ್ಲಿದ್ದಾರೆ ಇವರೇ ಜನ, ಮಿನ್ನು ಅಂತೇಳಿ. ಮತ್ತೆ ದಿನಕ್ಕೆ ಎಷ್ಟು ಸುಳಿತಾರೆ ಅಂತ ಕೇಳಬೇಡಿ. ಅದು ಒಂದು ಸುಳಿದ್ರು ಆಯಿತು, 2 ಸುಳಿದ್ರು ಆಯ್ತು ಆಯ್ತಾ. ಕೋಳಿ ಸಾಂಬಾರು ಮಾಡುವ. ಹಾಗೆ ಒಗ್ಗರಣೆಗೆಲ್ಲ ಇಟ್ಟಾಯಿತು. ಈಗ ನಮ್ಮ ಮಿನ್ನು ಅವರು ಬರ್ತಾ ಇದ್ದಾರೆ. ಈಗ ಬರ್ತಾನೆ ನೋಡಿ. 1 2 3. ಈಗ ಫೈನಲ್ ಸ್ಟೆಪ್, ಕೊತ್ತಂಬರಿ ಸೊಪ್ಪು ಎಲ್ಲ ರೆಡಿ ಆಯಿತು. ಇನ್ನು ಹಾಕುದೇ ಅಲ್ಲ, ಇದು ಲಾಸ್ಟಿಗೆ ಲಾಸ್ಟಿಗೆ ಆ್ಯಡ್ ಮಾಡಲಿಕ್ಕೆ. ಇದು ತುಂಬ ಒಳ್ಳೇದು ಕೂಡ ದೇಹಕ್ಕೆ. ಹಾಗೆ ಸ್ಪ್ರೈಟ್ ಜ್ಯೂಸ್ ಇಟ್ಕೊಂಡ್ಬಂದಿದ್ದೇವೆ, ಅದನ್ನು ಕುಡಿಬಾರ್ದಷ್ಟು. ಇದು ನಮ್ಮ ಮನೆಯಲ್ಲಿ ಸಾಕು ಕೋಳಿ ಇಟ್ಟಿರುವಂಥ ಮೊಟ್ಟೆ. ಹಾಗೆ ಸುಕ್ಕ ಮತ್ತು ಸಾಂಬಾರೆಲ್ಲ ರೆಡಿ ಆಯಿತು. ಈಗ ಲಾಸ್ಟಿಗೆ ಇದ್ರ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ಆಯಿತು. ದೊಡ್ಡ ಗಮ್ಮತ್ತಾದರೂ ಸಣ್ಣ ಗಮ್ಮತ್ತಾದರೂ ಕಬಾಬ್ ಇಲ್ಲದ್ರೆ ಹೇಗೆ ಅಲ್ಲ, ಹಾಗೆ ಕಬಾಬಿಗೆಲ್ಲ ರೆಡಿ ಮಾಡಿ ಆಯಿತು. ಈಗ ನಾವು ದೋಸೆಗೆ ಸ್ಟಾರ್ಟ್ ಮಾಡಿದ್ದೇವೆ. ಈಗ ದೋಸೆ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ಆನಂತರ ಕಬಾಬ್ ಮಾಡುವ. ನೆಕ್ಸ್ಟ್ ಕಡಾಯೆಲ್ಲ ಇಟ್ಟು ಕಬಾಬೆಲ್ಲ ಮಾಡ್ತಾ ಇದ್ದೇವೆ. ಸ್ಟಾರ್ಟ್ ಮಾಡಿ ಆಯಿತು. ನಾವೇನೆಲ್ಲ ಗಮ್ಮತ್ತು ಮಾಡಿದ್ದೇವೆ ಅಂತ ಹೇಳಿದರೆ, ದೋಸೆ ಮತ್ತು ಕೋಳಿ ಸುಕ್ಕ, ಇಡ್ಲಿ, ಸೇಮಿಗೆ ಮತ್ತು ಕುಚ್ಚಲಕ್ಕಿ ಅನ್ನ ಮತ್ತು ಕೋಳಿ ಸಾಂಬಾರು, ಕಬಾಬ್ ಮತ್ತು ಒಂದು ಸ್ಪ್ರೈಟ್ ಲಾಸ್ಟಿಗೊಂದು. ಹಾಗೆ ಇದನ್ನು ಹೇಗೆ ಉಂಟು ಅಂತೇಳಿ ಟೇಸ್ಟ್ ಮಾಡಿ ಹೇಳ್ತೇನೆ. ಹಾಗೆ ಕೊನೆಯದಾಗಿ ದ ಫೇಮಸ್ ಫ್ರೂಟ್ ಮ್ಯಾಂಗೋ. ಹಾಗೆ ಸಂಜೆ ನಮಗೆ ಹಲಸಿನ ಹಣ್ಣಿನ ದೋಸೆ ರೆಡಿ ಆಗ್ತಾ ಉಂಟು. ಯಾರಿಗೆಲ್ಲ ಇಷ್ಟ ಅವರೆಲ್ಲೊಂದು ಕಮೆಂಟ್ ಮಾಡಿ. ಹಾಗೆ ಲಾಸ್ಟಿಗೆ ಒಂದು ಎಳನೀರು ಕುಡಿದು ಗಮ್ಮತ್ತೆಲ್ಲ ಮುಗಿಸಿದ್ದು. ಇನ್ನು ಮುಂದಿನ ಲಾಗಲ್ಲಿ ಸಿಗುವ. ರಾಮ್ ರಾಮ್.